ಓಂ ವಂದೇ ವಂದ್ಯಂ ಸದಾನಂದಂ ವಾಸುದೇವಂ ನಿರಂಜನಂ ಇಂದಿರಾಪತಿಮಾಧ್ಯಾದಿ ಹೊರದೇಶವರಪ್ರದಂ. ಹೌದಾಕೀಗ ವಿಶ್ವಸ್ಥಿತಿ ಪ್ರಳಯ ಸರ್ಗ 8ನೇ 7ನೇ ಅಧ್ಯಾಯ. ಅದರಲ್ಲಿ ಇಷ್ಟ ಆಯ್ತು. ಮೊದಲನೇ 4 ಶ್ಲೋಕ ಆಯ್ತು. ಅದೇನೇನಾಯ್ತು ಅದರಲ್ಲಿ? ಮೊದಲು ಮಹಾಲಕ್ಷ್ಮಿಯ ಸಾಮರ್ಥ್ಯ ಎಷ್ಟು, ಆದ್ರೆ ಅದೆಲ್ಲ ಕೂಡ ಭಗವತ ಅನುಗ್ರಹದಿಂದ ಬಂದಿತ್ತು, ಸ್ವಾತಂತ್ರ್ಯ ಇಲ್ಲ. ಅನಂತರ ಬ್ರಹ್ಮೇಶ ಎಲ್ಲ ದೇವತೆಗಳ ಗುಂಪೇ ಇದೆ ತಾರತಮ್ಯ ಕ್ರಮದಲ್ಲಿ. ಅವರೆಲ್ಲ ಕೂಡ ತಮ್ಮ ತಮ್ಮ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಅದಕ್ಕೆಲ್ಲ ಮಹಾಲಕ್ಷ್ಮಿಯ ಕೃಪಾ ಕಟಾಕ್ಷ ಕಾರಣ. ಆದ್ರೆ ಮಹಾಲಕ್ಷ್ಮಿಗೆ ದೇವರ ಕೃಪಾ ಕಟಾಕ್ಷ ಕಾರಣ. ಕೃಪಾ ಕಟಾಕ್ಷ ಅನ್ನೋ ಪದ ಎಲ್ಲರಿಗೂ ಮೇಲವರಿಂದ ಮೇಲವರು ಕೃಪಾ ಕಟಾಕ್ಷ ಕೆಲವನ್ನು ಬೀಳ್ಬೇಕು. ಆಮೇಲೆ ಎಲ್ಲ ಇದು ಧರ್ಮಾರ್ಥ ಕಾಮ ಋಷಿ ಬಂತು. ಧರ್ಮಾರ್ಥ ಕಾಮ ಅದು ಯಾವುದನ್ನೇ ಕೊಡ್ಲಿ, ಯಾವುದೇ ದೇವರುಗಳು ಕೊಟ್ಟರು ಕೂಡ ಅದಕ್ಕೆ ಮೊದಲ ಅನುಗ್ರಹ ಲಕ್ಷ್ಮಿ ಅನುಗ್ರಹ ಬೇಕು, ಅವರಿಗೆ ನಾರಾಯಣ ಅನುಗ್ರಹ ಬೇಕು. ಆಮೇಲೆ ಋಷಿಗಳು ಕೂಡ ಷಡ್ವರ್ಗ ನಿಗ್ರಹ ನಿರಸ್ತ ಸಮಸ್ತ ದೋಷ, ಷಡ್ವರ್ಗ ಗೆದ್ದು ಎಲ್ಲಾ ದೋಷಗಳನ್ನು ಗೆದ್ದಿರತಕ್ಕಂಥ ಋಷಿಮುನಿಗಳು ಕೂಡ ಏನ್ ಮಾಡ್ತಾರೆ, ಅವರ ಭಾರಿ ದೊಡ್ಡವರು, ಅವ್ರನ್ನ ಆಚರಿಸಿಬಿಟ್ರೆ ನಮ್ಗೆ ಉದ್ಧಾರ ಆಗೇ ಆಗ್ತೇವೆ. ಆದ್ರೆ ಅವ್ರು ಏನೇ ಉದ್ಧಾರ ಮಾಡಿದ್ರು ಕೂಡ ಅವ್ರು ಆಗಿರೋದು ಕೂಡ ಮಹರ್ಷಿ ಅನುಗ್ರಹದಿಂದ. ಅವರಿಗೆ ಅಷ್ಟು ದೇವರ ಅನುಗ್ರಹ ಬೇಕೇ ಬೇಕು. ಅದು ಬಂದಿದೆ. ತಮ್ಮ ಋಷಿಂ ತಮ್ಮ ಸುಮೇಧಾಂ, ತಮ್ಮ ಋಷಿನ್ ಮಾಡೋದು ನಾನೇ ಅಂತ ಅವ್ರು ಹೇಳಿದ್ದಾರೆ. ಅದಕ್ಕೆ ಇಷ್ಟು ವಿವರಣೆಗಳು. ಯಾವುದೇ ಋಷಿ ಆಗಿದ್ರು ಕೂಡ ಅವ್ರ ಅನುಗ್ರಹ ಪಡೆಯಲೇಬೇಕೇ ಹೊರತು ಬೈಪಾಸ್ ಮಾಡಕ್ಕೆ ಬರೋದಿಲ್ಲ. ಶೇಷಾಹಿ ವೈರಿ ಶಿವಶಕ್ರ ಮನು ಪ್ರಧಾನ ಚಿತ್ರೋರು ಕರ್ಮ ರಚನಂ ಯತಪಾಂಗಲೇಶಂ ಆಶ್ರಿತ್ಯ ವಿಶ್ವಮಖಿಲಂ ವಿದಧಾತಿ ಧಾತಾ ಕಟಾಕ್ಷ ಬಲವಚ್ಚಯಿತಂ ನಮಾಮಿ. ಈಗ ಎಲ್ಲ ಜನರಲ್ಲ ಹೇಳ್ಬಿಟ್ಟು ಈಗ ಪರ್ಟಿಕ್ಯುಲರ್ ಹೇಳ್ತಾರೆ. ಬ್ರಹ್ಮ, ಆಮೇಲೆ ರುದ್ರದೇವರು, ಶೇಷದೇವರು, ಗರುಡ. 4 ಶ್ಲೋಕ ಮುಗೀತು. 4 ಶ್ಲೋಕದಲ್ಲಿ ಅಷ್ಟು ಹೇಳ್ತಾರೆ. ಯಾಕೆ ಇವ್ರು ಅತಿ ಹೆಚ್ಚು ಉಪಾಸ್ಯರು, ಭಾರಿ ದೊಡ್ಡವರು. ಇವರೆಲ್ಲ ಹಿಂದೆ ಹೇಳಿದ್ರಂತ ಭಾರಿ ದೊಡ್ಡವರಾದ್ರಿಂದ ಅವರು ಕೂಡ ಅವಲಂಬಿಸಿದ್ದಾರೆ. ಒತ್ತಿ ಹೇಳ್ಬೇಕಾಗಿ ಗುಂಪಿನಲ್ಲಿ ಹೇಳ್ಬಿಟ್ರೆ ಅವರು ಇವರು ಮತ್ತೆ ಪ್ರಶ್ನೆ ಕೇಳ್ತಾರೆ. ಪ್ರಧಾನ ಹೇಳಿದ ಮೇಲೆ ಉಳಿದವ್ರ ಪ್ರಶ್ನೆ ಬರೋದಿಲ್ಲ. ಅದಕ್ಕಾಗಿ ಬ್ರಹ್ಮದೇವರು ಸೃಷ್ಟಿ ಮಾಡ್ತಾರೆ. ಬ್ರಹ್ಮದೇವರು ಫಸ್ಟ್ ಪ್ರತಿಯೊಬ್ಬ ದೇವರನ್ನು ಯಾರು ಅಂತ ಹೇಳ್ತಾರೆ. ಆಮೇಲೆ ಲಕ್ಷ್ಮೀ ಅನುಗ್ರಹ ಹೇಳ್ತಾರೆ. ಆಮೇಲೆ ನಾರಾಯಣ ವಿಷಯ ಹೇಳ್ತಾರೆ. ದೇವತೆಗೆ ಶಕ್ತಿ ಎಷ್ಟದು, ಎಷ್ಟು ಗೊತ್ತಾಗ ತಾಲೂಕು ಇಷ್ಟೆಲ್ಲ ವರ್ಣನೆ ಮಾಡ್ತಾರೆ. ಇಡೀ ತಾಲೂಕವ್ರ ಕೈಲಿ ಹೇಳ್ಬಿಡ್ತಾರೆ. ಆದ್ರೆ ಇವ್ ಮೇಲೆ ಕೆಳಗಿದ್ದಾರೆ ಅಂತ ಹೇಳಿದಾಗ ಇವ್ರ ಶಕ್ತಿ ಗೊತ್ತಾಯ್ತು, ಅವ್ರ ಮಿತಿನೂ ಗೊತ್ತಾಯ್ತು. ಇತಿ ಪರಿಮಿತಿ ಎರಡು ಗೊತ್ತಾಗುತ್ತೆ. ಅದಕ್ಕೋಸ್ಕರ ಅವ್ರ ಮಹಿಮೇನೆ ಗೊತ್ತಿಲ್ಲದೆ ಹೋದ್ರೆ ಇವ್ರು ಗೊತ್ತಿರೋದು ಏನಾದ್ರು ಗೊತ್ತಿರೋ ಮಹಿಮೆ ಗೊತ್ತಿದೆ, ಅದರಿಂದ ಎಕ್ಸ್ಟೆಂಡ್ ಮಾಡ್ಬೇಕು. ಈ ಮಹಿಮೆ ಎಲ್ಲಿಂದ ಗೊತ್ತಾಗುತ್ತೆ ಅವ್ರಿಗೀಗ, ಅವರಿಂದ ಬಂತು. ಆಗ ಮಹಿಮೆ ಇವ್ರದ್ದು ಅರ್ಥ ಆಯ್ತು, ಅವ್ರದ್ದು ಅರ್ಥ ಆಯ್ತು. ಆ ಕ್ರಮದಲ್ಲಿ ಹೇಳ್ತಾರೆ. ಬ್ರಹ್ಮದೇವ್ರ ಮಹಿಮೆ ಎಷ್ಟು ಗೊತ್ತಾ? ಶೇಷಾಹಿ ವೈರಿ ಶಿವಶಕ್ರ ಮನು ಪ್ರಧಾನ ಚಿತ್ರೋರು ಕರ್ಮ ರಚನಂ ಯತಪಾಂಗಲೇಶಂ ಆಶ್ರಿತ್ಯ ವಿಶ್ವಮಖಿಲಂ ವಿದಧಾತಿ ಧಾತ. ಧಾತ ಅಂದ್ರೆ ಬ್ರಹ್ಮದೇವರು ಅಂತ ಅರ್ಥ. ಅವ್ರು ಏನ್ ಮಾಡ್ತಾರೆ? ವಿಶ್ವಮಖಿಲಂ ವಿದಧಾತಿ, ಇಡೀ ವಿಶ್ವವನ್ನೇ ಸೃಷ್ಟಿ ಮಾಡ್ಬಿಡ್ತಾರೆ. ಅಖಿಲಂ ವಿಶ್ವವನ್ನು ಸೃಷ್ಟಿ ಮಾಡ್ತಾರೆ. ಇಷ್ಟೇ ತಿಳ್ಕೊಬಿಡ್ತಾನೆ ಅಂತ ತಿಳ್ಕೊಬಿಟ್ಟಿದ್ದಾರೆ. ಸೃಷ್ಟಿ ಏನಾದ್ರು ಬ್ರಹ್ಮದೇವರು ಅಲ್ಲ, ಲಿಮಿಟೇಷನ್ ಗೊತ್ತಿಲ್ಲ ಅವರಿಗೆ. ಎಲ್ಲಿಂದ ಶುರುವಾಯ್ತು ಗೊತ್ತಾ ಸೃಷ್ಟಿಯವರದು? ಶೇಷಾಹಿ ವೈರಿ, ಶೇಷದೇವರಿಂದ ಶುರುವಾಯಿತು. ಅದಕ್ಕೆ ನಿರುಪಮ ಆನಂದಾತ್ಮ ಭಾವ ಹೇಳ್ಬೇಕಾದ್ರೆ ಗರುಡ ಶೇಷ ಶಶಾಂಕ ದಳ ಶೇಖರದ ಜನಕ ಜಗದ್ಗುರುವೆ ಚರಣಗಳಿಗೆ ಪಿವಂದಿಪೆ ಪಾಲಿಕೊಟ್ಟು ಸನ್ಮತಿಯ ಅಡುವಾಗ. ಇಲ್ಲಿಂದ ಇದೆ ರೋಲ್ ಇರೋದು. ಇಲ್ಲಿಂದ ಆಚಾರ್ಯ ಶುರುವಾಗದೆ ತಾಲೂಕು ಲೆವೆಲ್ ಮನೆ ಮೇಲೆ ಶುರುವಾಗದೆ. ಅವ್ರು ಹೌದು ಆಫೀಸರ್, ಹೌದು ಚೀಫ್, ಹೌದು ಅಷ್ಟು ಚೀಫ್ ಅಷ್ಟೇ. ಎಂಟೈರ್ ಚೀಫ್ ಅಲ್ಲ, ತಾಲೂಕಿ ಚೀಫ್ ಅಷ್ಟೇ. ಉಳಿದವ್ರು ಎಲ್ಲೇ ಹೇಳಿದ್ರು ರಿಲೇಟಿವ್ ಚೀಫ್ ಅಬ್ಸಲ್ಯೂಟ್ ಅಲ್ಲ. ಯಾಕೆ ಈಗ ಯಾಕೆ ಬರ್ತದೆ? ಇದು ಬರ್ಬೇಕಲ್ಲ, ಇದೆಲ್ಲ ನೋಡ್ಬೇಕಲ್ಲಿ. ಶೇಷ ಅಹಿವೈರಿ, ಶೇಷ ಅಂದ್ರೆ ಶೇಷ, ಅಹಿವೈರಿ ಅಂದ್ರೆ ಯಾರು? ಮತ್ತೆ ಅದ್ಯಾಕೆ ಬಂದಿಲ್ಲ ಅಂತ ಯಾಕೆ ಹೇಳೋದು? ಅವ್ರು ಬಂದಾದ್ಮೇಲೆ ನೀವ್ಯಾಕೆ ಬಂದಿಲ್ಲ ಅಂತ ಅವ್ರೇ ಕೇಳಿದ್ರೆ ಆಗ. ಶೇಷ ಅಹಿವೈರಿ ಶಿವಶಕ್ರ, ಆಮೇಲೆ ಶಿವ, ಶೇಷದೇವರು, ಅಹಿವೈರಿ ಗರುಡ, ಶಿವ, ಆಮೇಲೆ ಶಕ್ರ ಅಂದ್ರೆ ಯಾರು? ಇಂದ್ರದೇವರು. ಮನು ಪ್ರಧಾನ, ಮನು ಸ್ವಯಂಭೂವನು ಮೊದಲಾದ ಪ್ರಧಾನರಿದ್ದಾರಲ್ಲ, ಅವರ ಇದಿಷ್ಟು ಪ್ರಧಾನರನ್ನೇ ಸೃಷ್ಟಿ ಮಾಡ್ತಾರೆ. ಫಸ್ಟ್ ಚಿರೋರು ಕರ್ಮ ರಚನಂ, ಇದೆಲ್ಲ ಮುಖ್ಯರ ಹೆಸರು ಹೇಳ್ಬಿಟ್ಟು ಇದೇ ಮೊದಲಾದಂತಹ ಸೃಷ್ಟಿಯನ್ನು ಬ್ರಹ್ಮದೇವರು ಮಾಡ್ತಾರೆ. ಎಲ್ಲ ಉಳಿದೆಲ್ಲರಿಗೂ ಕೂಡ ಅಖಿಲಂ ಶಬ್ದ ಅಷ್ಟಕ್ಕನ್ವಯ, ಈ ಅನ್ವಯ ಅಲ್ಲ. ನಾರಾಯಣ ಸೃಷ್ಟಿ ಮಾಡಿದ ಅಖಿಲ ರಮಾದೇವಿಯಿಂದ ಶುರುವಾಗ್ಬಿಡ ಅಂತ ಸೃಷ್ಟಿಯವರು, ಗೊತ್ತಾಯ್ತಾ? ಅಂದು ಸೇರ್ಕೊಂಡು ಅಭಿವ್ಯಕ್ತಿ. ಉಳಿದವರಿಗೆ ಅದೇ ಇಲ್ಲ. ಅದೇ ಪ್ರಶ್ನೆ ಬಂದಾಗಲೇ ಹೇಳಿದ್ರು. ನಾರದರು ಧ್ಯಾನ ಬರ್ತಾರೆ, ಬ್ರಹ್ಮದೇವರು ಧ್ಯಾನ ಮಾಡ್ತಾ ಇರ್ತಾರೆ. ಆಗ ಅವ್ರು ಕೇಳ್ತಾರೆ,
ಸ್ವಾಮಿ ಎಲ್ಲರ ಸೃಷ್ಟಿಕರ್ತ ನೀವೇ ಎಲ್ಲರಿಗೂ ಅಪ್ಪ, ಇದು ಶ್ರೇಷ್ಠ, ಮಧ್ಯಾಹ್ನ ಧ್ಯಾನ ಮಾಡ್ತೀರಿ ಅಂತ ಕೇಳಿದ್ರು. ಆಗ ಅವ್ರು ಶುರು ಮಾಡಿ ಇದೆಲ್ಲ ಹೇಳ್ತಾರೆ, ನನ್ನ ಸೃಷ್ಟಿ ಆ ರೀತಿ ಅಲ್ಲ, ನಾನು ಸೃಷ್ಟಿ ಶುರು ಮಾಡಿದ್ದು ಈ ಲೆವೆಲಿಂದ ಹೊರತು ಹಿಂದೆಲ್ಲ ಮಾಡಿಲ್ಲ. ಈಗ ಮಾಡ್ತಿರೋದು ಇಲ್ಲಿ ಮಾಡಿದ್ದೆಲ್ಲ ಪರಮಾತ್ಮ ರೋಲ್, ನನ್ನ ರೋಲ್ ಇಲ್ಲ ಅದ್ರೊಳಗೆ. ಈಗಲೂ ಕೂಡ ನನ್ನ ರೋಲ್ ಅವ್ರ ರೋಲ್ ಇದೆ. ಮತ್ತೆ ನಾವು ಸ್ವಾತಂತ್ರ್ಯನ ಮಾಡ್ತಾ ಇಲ್ಲ, ಅದನ್ನ ಮಾಡೇ ಇಲ್ಲ. ಇದು ಸ್ವಾತಂತ್ರ್ಯನ ಮಾಡ್ತಾರೆ, ಎರಡು ಭಾಗ ಮಾಡಿ ಅದಿಷ್ಟು ಸಂಬರಿ. ಇಡೀ ಭಾಗವತದ ಭಾಗಕ್ಕೆಲ್ಲ ಸಂಗ್ರಹ. ಬ್ರಹ್ಮದೇವ್ರ ಸೃಷ್ಟಿ ಕಡಿಮೆನೂ ಅಲ್ಲ, ದೊಡ್ಡ ದೊಡ್ಡವರು ಸೃಷ್ಟಿ ಮಾಡ್ತಾರೆ, ಅವ್ರೇನ್ ದೊಡ್ಡವ್ರಲ್ಲಿ ರೋಲ್ ಇಲ್ಲ ಅಷ್ಟೇ. ಎಲ್ಲ ಫುಲ್ ಸೆನ್ಸಲ್ಲಿ ಎಲ್ಲ ದೇವರ ಯಾರು ಇಲ್ಲ, ಜನ್ಮಾದ್ಯಶಯತಃ. ಈಗಲೂ ಹೊಳೆ ಯಂತ್ರ ಮಾಡೋದು ಪರಮಾತ್ಮನೇ, ಬೇರೆಯವ್ರು ಮಾಡಕ್ ಆಗಲ್ಲ. ನಮ್ಮ ಕೆಲಸ ಕೂಡ ಪ್ರತಿಯೊಂದು ಏನ್ ಕೆಲಸ ಮಾಡ್ತೀವಿ ನಾವೀಗ ಅರಿವಾಗಲಿಲ್ಲ ಮಾಡಕ್ ಸಾಧ್ಯನೇ ಇಲ್ಲ. ದೊಡ್ಡ ದೊಡ್ಡ ಗ್ರಂಥ ಸಾಹಸ ಮಾಡಿದ್ರೆ ಅಲ್ಲ ಹೇಳಿದ ಸ್ವಪನ ಶ್ವಸನ್, ಮಲಗೋದು, ಹೇಳೋದು, ಕೂಡೋದು, ಉಸಿರಾಡೋದು ಎಲ್ಲ ಕೂಡ ಅವರೇ ಮಾಡಿಸ್ಬೇಕು ಹೊರತು ನಮಗೆ ಕೆಲಸ ಉಸಿರಾಟ ಕಷ್ಟ ಆಗಿದೆ ಅಂತ ಅನ್ಸುತ್ತೆ. ಯಾವಾಗ ಅಷ್ಟೇ ಕಷ್ಟ ಆಗದಂತ ನೋಡ್ಕೊಂಡ್ರೆ ಅವ್ರು ಗೊತ್ತಾಯ್ತಾ, ಅದು ನೆನಪಾಗುತ್ತೆ. ಅದೊತ್ತಷ್ಟು ಮತ್ತೆ ಬರ್ತದೆ, ಬರಿಬಾರ್ದು. ಚಿತ್ರ ಉರುಕರ್ಮ ರಚನಂ, ಪ್ರಧಾನರ ಚಿತ್ರವಾದ ಚಿತ್ರ ಅಂದ್ರೆ ಉಳಿದವ್ರು ಯೋಚನೆ ಮಾಡಕ್ಕೆ ಬರೋದಿಲ್ಲ. ಮೇಲೆಯವರಿಗೆ ಸುಲಭ, ಉಳಿದ ಕೆಳಗೆ ಯೋಚನೆ ಮಾಡಕ್ಕೆ ಬರೋದಿಲ್ಲ. ಉರುಕರ್ಮ ದೊಡ್ಡದಾಗಿರ್ತಕ್ಕಂಥ ಕರ್ಮ ರಚನ, ಕರ್ಮಗಳಿಂದ ಕೂಡಿರ್ತಕ್ಕಂಥ ಸೃಷ್ಟಿ ಇದೆಯಲ್ಲ, ಇದನ್ನ ಇವರೆಲ್ಲರಿಗೂ ಮಾಡ್ತಾ ಇರೋದು ಯಾರು ಅಂದ್ರೆ ಬ್ರಹ್ಮದೇವರು. ವಿಶ್ವಮಖಿಲಂ ವಿದಧಾತಿ ಧಾತ, ಆದ್ರೆ ಯದಪಾಂಗಲೇಶಂ ಆಶ್ರಿತ್ಯ, ಮಹಾರಾಷ್ಟ್ರೀಯ ಕೃಪಾಕರಾಷ್ಟ್ರದ ಆಶ್ರಯ ಬೇಕೇ ಬೇಕು. ಅವರಿಗೆ ಅನುಗ್ರಹ ಬೇಕೇ ಬೇಕು. ಇನ್ನು ಅರ್ಥವಾಗಿ ಯಾತಕ್ಕಿಂತ ಬಿಡಿಸಿ ಹೇಳ್ತಾರೆ ಅಂದ್ರೆ, ಸಾಮಾನ್ಯ ಹೇಳ್ತಿರ್ಬೇಕಾದ್ರೆ ಲಕ್ಷ್ಮಿ ವಿಷಯ ಹೆಚ್ಚು ಬರೋದಿಲ್ಲ ಹೇಳ್ಬೇಕಾದ್ರೆ, ಗೊತ್ತಾಯ್ತಾ? ಅಷ್ಟೇ ಹೇಳ್ಬಿಡ್ತಾರೆ, ಬೈಪಾಸ್ ಮಾಡ್ಬಿಡ್ತಾರೆ ಹೇಳ್ಬೇಕಾದ್ರೆ. ಅದು ಬಿಡಿಸಿ ಹೇಳ್ತಾರೆ, ಹಾಗಲ್ಲ, ಅಲ್ಲಿ ಬಿಟ್ಟಿಲ್ಲ ಅಂತ ತಿಳ್ಕೊಬಾರದು, ಅಂಡರ್ಸ್ಟುಡ್ ಅಂತ ತಿಳ್ಕೊಂಡು ಹೇಳ್ಬೇಕು. ಇಲ್ಲಿ ಹೇಳಿದಷ್ಟು ಮಾತ್ರ ಅಲ್ಲ, ಅವ್ರು ಹೇಳಿದ ಎಲ್ಲ ಫಾರ್ಮಾಲಿಟಿ ಹೇಳ್ಬೇಕಾಗಿಲ್ಲ, ಆಬ್ವಿಯಸ್ ಅಂತ ಹೇಳ್ತೀವಲ್ಲ ಹಾಗೆ. ಶಕ್ರೋಗ ದೀದಿತಿ ಹಿಮಾಕರ ಸೂರ್ಯ, ರುದ್ರದೇವ್ರ ಗುಡಿ ಹೋಗ್ಲಿ, ಬ್ರಹ್ಮದೇವ್ರ ಹತ್ರ ಹೋಗ್ಲಿ, ಗರುಡನ್ ನೋಡ್ಲಿ, ತಕ್ಷಣ ಅವ್ರ ಮಹಿಮೆ ಗೊತ್ತಾಗ್ಬೇಕು. ಅವ್ರ ಮಹಿಮೆ ನಾರಾಯಣ ಲಕ್ಷ್ಮಿಯಿಂದ ಬಂದರು, ಅದಕ್ಕೆ ನಾರಾಯಣ ಅವರು ಈ ಒಂದು ಲಿಂಕ್ ಕೊಡ್ತಾರೆ, ಅದು ಸರಿಯಾದ ಉಪಾಸನೆ. ಲಿಂಕ್ ಕೊಡೋರು ಏನಾಗುತ್ತದ ಉಪಾಸನೆ ಅಸದುಪಾಸನೆಯಾಗಿ ಅನರ್ಥಕ್ಕೆ ಕಾರಣ. ಅದಾದ ಮೇಲೆ ವಿಶ್ವಮಖಿಲಂ ವಿದಧಾತಿ ಧಾತ, ಇದನ್ನಿಟ್ಕೊಂಡೆ ಏನು ಬಂತು, ಎಂ ಕಾಮಯೇ ತಮ್ ಉಗ್ರಂ ಕೃಣೋಮಿ ತಮ್ ಬ್ರಹ್ಮಾಣಂ ಕೃಣೋಮಿ, ನಾನು ಮಾಡ್ತೇನೆ ಆಯ್ತು ಅಂತ ಹೇಳಿ. ಶಕ್ರೋಗ್ರ ದೀದಿತಿ ಹಿಮಾಕರ ಸೂರ್ಯ ಸೂರು ಪೂರ್ವಂ ನಿಹತ್ಯ ನಿಖಿಲಂ ಯದಪಾಂಗಲೇಶಂ ಆಶ್ರಿತ್ಯ ನೃತ್ಯತಿ ಶಿವ ಪ್ರಕಟೋರು ಶಕ್ತಿ ಹಿರ್ಯತ್ಕಟಾಕ್ಷ ಬಲವತ್ಯಜಿತಂ ನಾಮಿ. ಶಕ್ರ ಉಗ್ರದೀದಿತಿ ಹಿಮಾಕರ ಸೂರ್ಯ ಸೂನು ಪೂರ್ವಂ ನಿಹತ್ಯ ನಿಖಿಲಂ ಯದಪಾಂಗಲೇಶಂ ಆಶ್ರಿತ್ಯ ನೃತ್ಯತಿ ಶಿವ ಪ್ರಕಟೋರು ಶಕ್ತಿ. ಇದು ರುದ್ರದೇವರು ಪ್ರಯತ್ನದಲ್ಲಿ ಏನ್ ಮಾಡ್ತಾರೆ ಗೊತ್ತಾ, ಶಿವ ರುದ್ರದೇವರು ಪ್ರಕಟ ಗುರುಶಕ್ತಿ, ತಮ್ಮ ಶಕ್ತಿನ ಪೂರ್ಣ ಉಪಯೋಗಿಸ್ತಾರೆ, ಬೇರೆ ಕಡೆ ಹೇಗೆ ಉಪಯೋಗಿಸೋದಿಲ್ಲ. ಆ ಟೈಮ್ ಅವರದೇ ಕೆಲಸ ಮಾಡ್ತಾರೆ. ಅದ್ ಹೇಗೆ ಮಾಡ್ತಾರೆ ಗೊತ್ತಾ, ಮಾಡ್ತಾ ಎಲ್ಲಾದ್ರೂ ಕೊಂದು ಬಿಡ್ತಾರೆ. ಕೊಂದು ಬಿಟ್ಟು ನೃತ್ಯತೆ ನಟರಾಜ ನರ್ತನ ಮಾಡ್ತಾ ಕೂತ್ ಬಿಡ್ತಾರೆ. ನಮ್ಗೇನ್ ಅನ್ಸುತ್ತಾಗ, ಕೊಂದಿದ್ದೇ ತಪ್ಪು, ಕುಡಿಯೋದು ಜೊತೆಗೆ ಹೌದಾ, ಕೊಂದು ಅದೇ ಕುಡಿತಾ ಹೋಗ್ಬಿಟ್ರೆ ಆಗ ಹೇಳ್ತಾರೆ ಅಲ್ಲ, ಅವ್ರು ತಮ್ಮ ಕೆಲಸ ಅದಕ್ಕೆ ಕುಡಿತಾರೆ. ಹ್ಯಾಂಗ್ ಮಾಡಿದವನು ಬರ್ತಾ ತನ್ನ ಡ್ಯೂಟಿ ಅವನು ಕುಡಿಬಹುದು, ಕೆಲಸ ಮುಗಿತು ಅಂತ. ಇವ್ರು ಕೊಲೆ ಮಾಡಿದ್ರೆ ಕುಡಿಲಕ್ಕಾಗಲ್ಲ, ಕೊಲೆ ಮಾಡೋದು ಬೇರೆ, ಇವರೆಲ್ಲ ಡ್ಯೂಟಿ ಮಾಡ್ತಿದ್ದಾರೆ ಅಷ್ಟೇ. ದೇವರ ಅಪ್ಪಣೆ ಅಂತಕ್ಕಂತೆ ವೈಂಡ್ ಅಪ್ ಮಾಡ್ತಿದ್ದಾರೆ, ಕೆಲಸ ಮಾಡ್ತಾರೆ. ಅದಕ್ಕೋಸ್ಕರ ನೃತ್ಯತೆ ಯಾವಾಗ ನರ್ತನ ಖುಷಿ ಬರೋದು ಯಾವಾಗ ಸ್ವಧರ್ಮ ಆಚರಣೆ ಮಾಡಿದಾಗ. ಅದಕ್ಕೆ ರುದ್ರದೇವರಿಗೆ ಸ್ವಧರ್ಮ ಆದ್ರಿಂದ ಅವ್ರಿಗೆ ಲೇಪ ಇಲ್ಲ, ಅವ್ರಿಗೆ ದೋಷ ಇಲ್ಲ, ಪ್ರಶ್ನೆ ಉತ್ತರ ಇದ್ರಲ್ಲಿ. ಎಲ್ಲರಿಗೂ ಮುದ್ದನ್ನು ಕೊಂದ ಎಷ್ಟು ಗಲಾಟೆ ಮಾಡ್ತೀರಿ, ಎಲ್ಲರೂ ಕೊಂದಾಕಿ ಬಿಡ್ತಾರೆ. ಇನ್ನು ದೊಡ್ಡ ದೊಡ್ಡವ್ರನ್ನೆಲ್ಲ ಎಷ್ಟು ಪಾಪ ಬರುತ್ತೋ ಅವ್ರಿಗೆ ಗೊತ್ತಾದ್ರೆ ಇಲ್ಲ, ಯಾವ್ದ್ರಲ್ಲಿ ಸೇರಿದೆ ಅದು ಸ್ವಧರ್ಮದಲ್ಲಿ ಸೇರಿದ್ರೆ ಬರೋದಿಲ್ಲ. ಅದನ್ನ ಹೇಳ್ಬೇಕಾಗಿದೆ. ಅದನ್ನ ಹೇಳ್ತಾ ಪೂರ್ವಂ ನಿಹತ್ಯ ನಿಖಿಲಂ, ಇದೆಲ್ಲ ಗುಂಪನ್ನ ಎಲ್ಲಿಂದ ಶುರುವಾಯ್ತು ಇವ್ರು ನೋಡಿ. ಮೇಲೆ ರೋಲ್ ಇಲ್ಲ, ಬ್ರಹ್ಮವಾಯುಗಳ ರೋಲ್ ಇಲ್ಲ, ಇವರನ್ನೆಲ್ಲ ಕೂಡ ಗರುಡಶೇಷಗಳು ರೋಲ್ ಇಲ್ಲ, ಸಮಾನರವರು, ಅವ್ರನ್ನ ಏನೂ ಮಾಡಾಗಿಲ್ಲ. ನೆಕ್ಸ್ಟ್ ಯಾರಾದ್ರೆ ಚಕ್ರ ಅವರಿಂದ ಶುರುವಾಯ್ತು. ಶೇಷಾದಿಗಳಿಂದ ಅವರು ರೋಲ್ ಆದ್ರೆ, ಇಂದ್ರಾದಿಗಳಿಂದ ಇವರು ರೋಲ್ ಇರೋದಷ್ಟೇ, ಬೇಂದೋರ್ದಿಲ್ಲ. ಚಕ್ರ ಉಗ್ರ ದೀದಿ, ಉಗ್ರ ದೀದಿ ಅಂದ್ರೆ ಸೂರ್ಯ, ದೀದಿ ಅಂದ್ರೆ ಬೆಳಕು ಕಿರಣ, ಉಗ್ರ ಅಂದ್ರೆ ತೀಕ್ಷ್ಣ ಕಿರಣ ಯಾರು ಅಂದ್ರೆ ಸೂರ್ಯ. ಚಕ್ರ ಅಂದ್ರೆ ನೀವು ಇಂದ್ರ, ಉಗ್ರ ದೈತ್ಯ ಸೂರ್ಯ. ಹಿಮಾಕರ
ಹಿಮಕಿರಣ. ಚಂದ್ರ ಇದು ಬಿಸಿ ತಣ್ಣಗೆ, ಎರಡು ಅಪೋಸಿಟ್. ಹಿಮಕರ, ಹಿಮಾಕರ. ಸೂರ್ಯ ಸೋನು. ಸೂರ್ಯ ಸೋನು ಅಂದ್ರೆ ಯಾರು? ಯಮದೇವರು. ನೋಡಿ, ಯಮದೇವರು ಅವ್ರ ಮೇಲೆಯವರು ಇಲ್ಲೇ ಇಲ್ಲ. ಅವ್ರು ಕೊಡು ಇವ್ರನ್ನೆಲ್ಲ ಒಬ್ಬ ಮಿನಿಸ್ಟರ್ನ ಅಂತವ್ರು ತಪ್ಪಾದ್ರೆ ಅರೆಸ್ಟ್ ಮಾಡ್ಬೇಕಾದ್ರೆ ಕಾನ್ಸ್ಟೇಬಲ್ ಕಳ್ಸಕ್ಕಾಗಲ್ಲ. ಯಾರು ಹೋಗ್ತಾರೆ ಅದಕ್ಕೆಲ್ಲ? ದೊಡ್ಡವರೆಲ್ಲ ಹೋಗ್ತಾರೆ. ಸಣ್ಣ ಯಾರ ಟುಪ್ಪೆಲ್ಲ ಕವಲ್ ಬರೋದಿಲ್ಲ, ಯಾರನ್ನ ಕಳಿಸ್ತಾರೆ? ಇವ್ರಿಗೆ ಕಳಿಸ್ತಾರೆ. ಆದ್ರಿಂದ ಒಂದೊಂದು ರೋಡ್ ಒಂದಿದೆ. ಇದೆಲ್ಲ ಮೇಂಟೈನ್ ಮಾಡಿ ಸರ್ಕಾರ ಹುಡ್ಕೊಂಡಿರೋದು. ಎಲ್ಲ ಕಾನ್ಸೆಪ್ಟ್ ಇದನ್ನ ಮಾಡ್ಕೊಂಡು ಬಂದಿರೋದೆ. ಅವ್ರವ್ರು ಬೇರೆಯವ್ರ ಅವಲೋಕನ ಆಗಲ್ಲ ಕೂಡ. ಆಗ್ತಾರೆ. ಯಾಕೆ ಇಲ್ಲಿ ಇಂಪಾರ್ಟೆಂಟ್? ಲಯದ ಪ್ರಶ್ನೆ ಇದೆ. ಲಯದ ಶನಿಯಲ್ಲಿ ಲಯ ಇಲ್ಲ, ಲಯಕರ್ತ ಅಲ್ಲ ಶನಿ, ಯಮ. ಅದಕ್ಕೋಸ್ಕರ ಅವ್ರ ಹೆಸರೇ ಪ್ರಸಂಗ. ದಾಶರಥಿ ಅಂತ ಹೇಳ್ತಾರೆ. ದಾಶರಥಿ ರಾವಣನನ್ನು ಕೊಂದ. ದಾಶರಥ ಶಬ್ದಕ್ಕೆ ಅರ್ಥ ಏನು? ದಶರಥನ ಮಗ ಅಂತ. ಲಕ್ಷ್ಮಣ ದಶರಥನ ಮಗನೇ, ಅರ್ಥ ಮಾಡಬಾರ್ದು. ಯಾಕೆ? ಆತಲ್ಲ ಕೊಂದಿದ್ದು. ಭರತನು ಹಾಗೆ, ಭರತನು ಮಾಡಾಗಿಲ್ಲ, ಶತ್ರುಘ್ನು ಮಾಡಬಾರ್ದು. ಒಂದು ಹೆಸರು ಎಲ್ಲರಿಗೂ ಅರ್ಥ ಆಗ್ಬೇಕಾದ್ರೆ. ಪಾಂಡವನು ಭೀಮಸೇನ, ಅರ್ಜುನನು ಪಾಂಡವ. ಪಾಂಡವನಿಂದ ದುರ್ಯೋಧನ ಹತರ ಆದ್ರೆ ಭೀಮನಿಂದ ಅರ್ಥ ಮಾಡ್ಬೇಕು. ಅದಕ್ಕೆ ಕ್ರಮ, ಪ್ರಕರಣ ನೋಡಿ ಅರ್ಥವ. ಪ್ರಕರಣ ಅಂತ ಅದಕ್ಕೆ ಹೆಸರು. ಇಲ್ಲೂ ಕೂಡ ಹಾಗೆ. ಸೂರ್ಯ ಸೌರ ಅಂದ್ರೆ ಇವರೇ. ಅವ್ರು ಕೇಳಿದ ಪ್ರಶ್ನೆ ಅರ್ಥ ಆಯ್ತಾ? ಶನಿನೂ ಅವ್ರ ಮಗ ನಿಜ, ವಯಸ್ಸು ಬರೋಣ ಅವ್ರ ಮಗನೇ, ಅಶ್ವಿನಿ ದೇವತೆಗಳ ಮಗನೇ. ಆದ್ರೂ ಕೂಡ ಏನಲ್ಲ, ಈ ಕೆಲಸ ಮಾಡೋಲ್ಲ ಅಂದ್ರೆ ರೂಡ್ ಔಟ್. ಯಾವ್ದಕ್ಕೆ? ಅದು ತಾರತಮ್ಯ ಮುಂದಿನ ಪ್ರಶ್ನೆ. ಪ್ರಕರಣ ಕಾಂಟೆಕ್ಸ್ಟ್ ಅದಕ್ಕೆ. ಈ ಲಯದ ಪ್ರಕರಣದಲ್ಲಿ ಅವ್ರ ರೋಲ್ ಇಲ್ಲ. ವಯಸ್ಸದವರು ಸೃಷ್ಟಿ ಪ್ರಕರಣ ಸೇರ್ತಾ ಇದ್ದದ್ದು ಬರೋದೇ ಇಲ್ಲ ವಯಸ್ಸು. ಅದು ಯಾಕೆ ಹೇಳಲಿಲ್ಲ? ಅದು ಅವ್ರ ಇಲ್ಲಿ ಸಮರ ಹೌದು, ಅದಕ್ಕೆ ವಿರೋಧ ಇಲ್ಲ. ಇಲ್ಲಿ ಹೇಳೋ ಪ್ರಸಂಗ ಇಲ್ಲ ಅಲ್ಲ. ಆದ್ರೆ ಶಕ್ರೋಗ್ರಧಿ ಹಿಮಾಕರ ಸೂರ್ಯ ಸೌರು ಪೂರ್ವಂ ನಿಹತ್ಯ ನಿಖಿಲಂ ಜಗತ್ ಅಂತ ಅರ್ಥ. ಯದಪಾಂಗಲೇಶಂ ಆಶ್ರಿತ್ಯ ನೃತ್ಯತಿ ಶಿವ ಪ್ರಕಟ ಗುರುಶಕ್ತಿ. ಪ್ರಕಟ ಗುರುಶಕ್ತಿ ಅಂತ ಜಾತಿ ಹೇಳ್ತಾರ ಗೊತ್ತಾ? ಆಗ ಫುಲ್ ಸ್ಟ್ರೆಂತ್ ಉಪಯೋಗಿಸ್ತಾರ, ಬೇರೆ ಸ್ವಲ್ಪ ಉಪಯೋಗಿಸೋದಿಲ್ಲ. ಆ ಪೋಟು ಬುಟ್ಟು ಬಡಿಸಿದ ಮೇಲೆ ಫುಲ್ ಸ್ಟ್ರೆಂತ್, ಅಲ್ಲಿವರೆಗೆ ಏನ್ ಮಾಡಕ್ಕಾರಲ್ಲ. ಕೃಷ್ಣಾರ್ಪ ಹೇಳಿದ ತಕ್ಷಣ ಶುರು ಮಾಡೋದು. ಆಗ ಮಾಡೋದ ನಿಮ್ ಕೆಲಸ ಮಾಡಿ ಅಂತಾರಲ್ಲ. ಇವ್ರು ಮದ್ದು ಹೋಗ್ತಾ ಟೇಕ್ ಆಫ್ ಆಗಿ ಮೇಲೆ ಬಿಡುತ್ತಲ್ಲ, ಅದು ಮ್ಯಾಕ್ಸಿಮಮ್ ಸ್ಪೀಡ್ ಬರೋದು ಅಲ್ಲಿ. ಇಲ್ಲೆಲ್ಲ ಇಲ್ಲಿ ಬಂದ್ರೆ ಮೇಲೆ ಇದಾಗ್ಬಿಡು, ಸಿಕ್ಕಾಪಟ್ಟೆ ಹೋಗ್ಬಿಡೋದು, ಕಂಟ್ರೋಲ್ ಮಾಡಕ್ ಆಗೋದಿಲ್ಲ. ಎಷ್ಟೇ ಸ್ಲೋ ಆಗಿ ಹೋಗ್ತಾರೆ ಟೇಕ್ ಆಫ್ ಮಾಡಕ್ಕೆ. ಫೇಲ್ ನೋಡಿರಲ್ಲ, ಸ್ಲೋ ಆಗಿ ಹೋಗ್ತಾರೆ. ಆ ಸ್ಲೋ ಹೋಗೋದು ಯಾವ ಕಾರಿಗಿಂತ ಫಾಸ್ಟ್ ಇರುತ್ತೆ, ಗೊತ್ತಾಯ್ತಾ? ಆ ಸ್ಲೋ ಬುದ್ಧಿ ಹೋಗ್ತಾ ಮೇಲೆ ಹೋಗ್ತಾರೆ. ಫುಲ್ ಸ್ಟ್ರೆಂತ್ ಬರೋದು ಅಲ್ಲಿ. ಆ ಚಕ್ರ, ಇಲ್ಲಿ ಚಕ್ರ ಇದೆ, ಇಲ್ಲಿ ಮೇಲೊಂದು ಚಕ್ರ ಉಪಯೋಗ ಬರಲ್ಲ. ಏನ್ ಮಾಡ್ತಾರೆ? ಅದನ್ನ ಮೇಲ್ಕೊಂಡು ಆಮೇಲೆ ಮತ್ತೆ ಇಳಿಸ್ತಾರೆ. ಆ ದೃಷ್ಟಿಯೊಳಗೆ ಇವ್ರ ಕೆಲಸ ಎಲ್ಲಿಂದ ಬಂದು ಶುರುವಾಯ್ತು ಅಂದ್ರೆ ಇಲ್ಲಿಂದ ಶುರುವಾಯ್ತು. ಇವ್ರ ರೋಲ್ ಇಲ್ಲಿದೆ. ಸೂರ್ಯ ಸೂರು ಉದಯತ್ಯ ನಿಖಿಲಂ ನಿಧಪಾಂಗಲೇಶಂ ಆಶ್ರಿತ್ಯ. ಯಾವ ಸಮಸ್ಯೆ ಹೇಳ್ಬೇಕಾದ್ರೆ ಹೇಗೆ ಗೊತ್ತಾ? ಅಪಾಂಗಲ ಅರ್ಥ ಇದೆ, ಅವ್ರು ಹೇಳ್ತಾರೆ. ಹೀಗಂದ್ ಬಿಟ್ರೆ ಕೆಲಸ ಮಾಡೋರು ಕೇಳ್ಬಿಟ್ಟು ಹೀಗಂದ್ರೆ ಸಾಕು ಒಪ್ಕೊಂಡ ಅಂತ ಅರ್ಥ. ಅವ್ರು ಸಮ್ಮತಿ ಬೇಕು ಅನ್ನೋ ಎರಡೆರಡು ಬೇಕು. ಸಮ್ಮತಿ ಕೊಡ್ತಾರೆ, ಹೋಗ್ಬಿಡ್ತಾರೆ, ಹೊರನಿಂದ ಬಳಸ್ತಾರೆ. ಅದು ಇನ್ನೂ ವಿಶೇಷ. ಕೆಳಗಿನವರು ಮೇಲ್ನವರು ಬರೋದಿಲ್ಲ. ಅದಕ್ಕೆ ಇಲ್ಲಿಂದ ತಗೊಂಡಿರೋದು. ಎಲ್ಲರೂ ತಗೊಂಡ್ ಮತ್ತೆ ದೇವ್ರು ತಗೋಬೇಕಾಗತ್ತೆ ಅಷ್ಟೇ, ಹಾಗೆಲ್ಲ ತಗೊಳಾಗಿಲ್ಲ. ಇವ್ರ ಜುಡಿಸ್ಟೇಷನ್ ಏನೋ ಆಲ್ ಅಂದ್ರೆ ರಿಲೇಟೆಡ್ ಆಲ್, ಎಲ್ಲ ಆಲ್ ಅಲ್ಲ. ಅದೇ ಅವ್ರಿಗೆಲ್ಲ ಕೆಟಗರಿ ಬಂದ್ಬಿಡ್ತಾರೆ. ಅವರೆಲ್ಲ ಇವರಿಂದ ಹೋಗೋರೆ. ಅವರೆಲ್ಲ ಯಮದೇವರನ್ನೇ ಅವ್ರು ಹೊಡಿಬೇಕಾದ್ರೆ ಮುಂದೋರ್ಲೆ ಲೆಕ್ಕ ಬರೋದು. ಯತ್ ಯಾವ ಮಹಾಲಕ್ಷ್ಮಿಯ ಯಶ್ಯಾಹ ಅಪಾಂಗರೇಶ. ಅಪಾಂಗ ಅಂದ್ರೆ ಕುಡಿನೋಟ, ಅದ್ರ ಸ್ವಲ್ಪ ಭಾಗ. ಇಡೀ ಕಣ್ಣಲ್ಲ, ಇಡೀ ಕುಡಿನೋಟ ಅಲ್ಲ. ಹೀಗೆ ನೋಡ್ತಾ ಹೇಳಿದ್ರು ಸಾಕು, ಅಷ್ಟರ ಮಟ್ಟಿಗೆ ಅಷ್ಟು ಎಫರ್ಟ್ಸ್ ಮಾಡ್ತಾರೆ. ಈ ಮಾತು ಇಟ್ಕೊಂಡೆ ವೈಗಾಸ ಹೊಡೆ ಏನ್ ಮಾಡ್ತಾರೆ? ರುಕ್ಮಿಣಿ ದೇವಿಗೆ ಕೆಲಸ ಹೇಳ್ತಾರ ಮದುವೆ ಆದ್ಮೇಲೆ ಅಂತ ಪ್ರಶ್ನೆ. ಇಲ್ಲಿ ಕೆಲಸ ಏನು ಜಾಸ್ತಿ ಇಲ್ಲ. ಜಗತ್ತಿನ ಸೃಷ್ಟಿ ಸ್ಥಿತಿ ಲಯ ನಿಯಮನ ಇಷ್ಟ ಮಾಡೋದು. ವಿಶ್ವಸ್ಥಿತಿ ಜಾಸ್ತಿ ಏನು ಮಾಡೋದಿಲ್ಲ. ಇಷ್ಟು ಮಾಡ್ಕೊಂಡೆ ಹುಡುಗಿ ಕೆಲಸ ಏನಿಲ್ಲೇ ಇಲ್ಲ. ಅವಾಗ ಏನ್ ಹೇಳ್ತಾರೆ? ಈ ಕೆಲಸ ನಮ್ಮ ಹುಡುಗಿ ಭಾರಿ ಕಡೆಗಣ್ಣ ಕೊಂಡೋಡ್ದ ಮಾಡಾಕ್ ಬಿಡ್ತಾರ. ಆಯ್ತಾ? ಎರಡದು ಇದೆ. ಇದನ್ನ ಹಾಗೆ ರಿಟ್ರಿಬ್ಯೂಟ್ ಮಾಡ್ತಾರೆ. ಇದು ನಿಜವಾದ ಕಾವ್ಯ. ಆ ರೀತಿ ಬರೆದಾಗ ಏನಾಗುತ್ತೆ ಅಂದ್ರೆ ಅದರಲ್ಲಿ ಏನಿದೆ? ರೋಚಕತೆ ಇದೆ, ಬಟ್ ತತ್ವಕ್ಕೆ ಭಂಗ ಬಂದಿಲ್ಲ. ತತ್ವಕ್ಕೆ ಭಂಗ ಬರಬಾರ್ದು. ಕವಿಗಳು ಏನ್ ಮಾಡ್ತಾರೆ ಅಂದ್ರೆ ಯಾರ್ಯಾರು ಏನೋ ಮಾಡಾಕ್ ಬಿಡ್ತಾರೆ. ಅವ್ರು ಏನ್ ಬೇಕಲ್ಲಿ? ರೋಚಕತೆ ಬೇಕಷ್ಟೇ. ಇಲ್ಲಿ ಹಾಗೆಲ್ಲ ಮಾಡಕ್ ಬರೋದಿಲ್ಲ. ಏನಿರ್ಬೇಕಿದು? ರುಚಿ ಇರ್ಬೇಕು. ನಿಜ, ಆ ರುಚಿ ನಿಷಿದ್ಧ ಪಶ್ಚಾತ್ ರುಚಿ ಆಗ್ಬಾರ್ದು. ಅದನ್ನ ವೈಷ್ಣವ ಕಾವ್ಯಗಳ ಕಾಣೋ ಅಂಶ ಅಂದ್ರೆ ಅದು ಎಲ್ಲೂ ತಾರತಮ್ಯ ಭಂಗ ಆಗ್ಬಾರ್ದು.
ಹಾ ಅದೇ ಹೇಳ್ತಿರೋದು ಅವ್ರು ಹಾಗೆ ಬರೀತಾರೆ. ಇದೆಲ್ಲ ಬೇಸಿಸ್. ಮುಂದೆ ಹೇಳ್ತಾರೆ, ನೃತ್ಯಕ್ಕೆ ಶಿವ ಪ್ರಕಟವರು ಶಕ್ತಿ. ಪ್ರಕಟವರು ಶಕ್ತಿ ಪೂರ್ತಿ ಕೆಲಸ ಶುರು ಮಾಡೋದು, ಮ್ಯಾಕ್ಸಿಮಮ್ ಮಾಡೋದೆಲ್ಲ ಯಾವಾಗ ಆ ಕಾಲಕ್ಕೆ ಬರ್ತಾರೆ. ಮೊದ್ಲೆಲ್ಲ ಮಾಡೋದೆ ಶಕ್ತಿ ಇದೆ ಅಂತ ಹೇಳ್ಬಿಟ್ಟು ಇಲ್ಲಿ ಸಿಗ್ನಲ್ ಕೊಟ್ಮೇಲೆ ಮುಂದೆ ವೇಗ ತಗೊಳ್ಳೋದು, ಇಲ್ಲ ನಿಲ್ಲಿಸ್ಬೇಕಷ್ಟೇ. ಯಾರೇ ಏನು ಮಾಡಿದ್ರು ಕೂಡ ಇಲ್ಲ ಸಿಗ್ನಲ್ ಕೊಟ್ಟಿಲ್ಲ ಹೋಗೋದಿಲ್ಲ ಅಂತ ಹೇಳ್ತಾರಲ್ಲ ಹಾಗೆ. ಇಲ್ಲಿ ಅಲ್ಲಿಂದ ಫುಲ್ ಸ್ಟ್ರೆಂತ್ ಅಲ್ಲಿ ಹೋಗ್ತಾರೆ. ತಪ್ಪಾದ ಪಂಕಜ ಅದಿರಲಿ ಅಲ್ಲಿನ ಕೂಡ ನಾಳೆ ದಿವಸ ಇವರ ಮಹಿಮೆ, ಶೇಷ ದೇವರ ಮಹಿಮೆ, ಗರುಡ ದೇವರ ಮಹಿಮೆ, ಅಲ್ಲಿ ಅನೇಕ ಪ್ರಮೇಯಗಳು ಹೇಳ್ತಾರೆ. ಅಷ್ಟೇ ಅಲ್ಲ, ಅದು ಕೊನೆಗೆ ಫಲಶ್ರುತಿ, ಅಲ್ಲಿಗೆ ಫಲಶ್ರುತಿಯನ್ನು ಸೇರಿದ್ರೆ 9 ಆಗತ್ತೆ. ಇದು ಮುಖ್ಯವಿದಕ್ಕೆ 8. ಯಾವ ಸೂಕ್ತ? ಯಾವ್ದು ನಿರ್ಮಾಣ ಸೂಕ್ತ? ಯಾವುದು ಅಂಬರಣಿ ಸೂಕ್ತ? ಅಂಬಣಿಯ ಸೂಕ್ತ ನಿನ್ನೆ ಹೇಳಿದೆ. ಅದನ್ನ ಹೇಳಿದಾಗ ಏನಂತ ಹೇಳಿದೆ, 8 ಮಂತ್ರ 8 ಶ್ಲೋಕ, ಅದರಲ್ಲೂ ಮ್ಯಾಚ್ ಮಾಡಿ ಪೂರ್ತಿ. ಇದು ಬ್ರಹ್ಮಾನ ಬರಲಿಲ್ಲ, ಉಗ್ರಂ ರುದ್ರದೇವ್ ಬರ್ತಾರಲ್ಲ, ಅಲ್ಲಿ ಇಡೀ ಅಂಬರಣಿ ಸೂಕ್ತ ಸೇರಿದೆ ಒಬ್ಬರಿಗೆಲ್ಲ.